ಈ ದಿನ ಒಂದು ವಿಶೇಷವಾದಂಥ ಒಂದು ದಿನ. ದೇಶದ ಲೋಕದ ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ದಿನವಾಗಿದೆ. ಮನುಷ್ಯ ಕುಮಾರನು ಆತನು ಪುನರುತ್ಥಾನನಾಗಿ ಎದ್ದಂಥ ದಿನ. ಈ ಲೋಕದಲ್ಲಿ ಕೆಲವರು ಜನ ಸತ್ತು ಬದುಕಿದ್ದಾರೆ, ಆದರೆ ಇನ್ನೂ 1000 ಜೀವಂತವಾಗಿಲ್ಲ. ಆದರೆ ಇವತ್ತಿಗೂ ಸಹ ಒಂದೇ ಒಂದು ಸಮಾಧಿ ಖಾಲಿಯಾಗಿರೋದಾದರೆ ಆತನು ಒಂದು ಸಾರಿ ನಮಗಾಗಿ, ನಮ್ಮ ಪಾಪಗಳಿಗಾಗಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಎದ್ದಾತನು ಪುನರುತ್ಥಾನನಾದಂಥ ಕ್ರಿಸ್ತನು ಆತನು ಸಮಾಧಿಯಲ್ಲಿಲ್ಲ, ಆತನು ನಮ್ಮ ಮಧ್ಯದಲ್ಲಿದ್ದಾರೆ. ಈ ದಿನ ಒಂದು ಅದ್ಭುತವಾದಂಥ ಒಂದು ದಿನವಾಗಿದೆ. ಸೊ ಅದಕ್ಕಾಗಿ ನಾನು ಹೇಳಿದೆ, ಮಾನವ ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ದಿನ ಈ ದಿನವಾಗಿರುವಂಥದ್ದು. ಯಾಕಂದರೆ ನಾನು ನೀವು ನಂಬಿರುವಂತಹ ಆರಾಧಿಸ್ತಾ ಇರುವಂಥ ದೇವರು, ಸೇವಿಸ್ತಾ ಇರುವಂಥ ದೇವರು, ಆತನು ಜೀವಂತವಾಗಿರುವಂಥ ದೇವರು. ನನಗಾಗಿ ನಿಮಗಾಗಿ ಸತ್ತು ಮೃತ್ಯುಂಜಯನಾಗಿ ಎದ್ದಾತನು. ಆಮೇನ್. ಮರಣವು ಆತನನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅಪೊಸ್ತಲರು 2ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನಾವು ಕೆಳಗಡೆ ಹೋಗ್ಬೇಕಾದ್ರೆ ಹೇಳ್ತಾ ಇದೆ, ಮರಣವು ಆತನನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೋಸ್ಕರನೇ ನಾವುಗಳು ಪೌಲನು ಹೇಳ್ತಾ ಇದ್ದಾರೆ 1 ಕೊರಿಂಥದವರಿಗೆ 1ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ 23ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ವಿ ಹ್ಯಾವ್ ಪ್ರೀಚ್ ದ ಕ್ರೂಸಿಫೈಡ್ ಕ್ರೈಸ್ಟ್ ಅಂತ. ನಾವು ಶಿಲುಬೆಯಲ್ಲಿ ಬಲಿಯಾದಂತಹ ಕ್ರಿಸ್ತನನ್ನು ನಾವು ಪ್ರಸಂಗಿಸ್ತಾ ಇದ್ದೇವೆ. ಸೊ ದೇವ ಜನಗಳೇ, ಇದೊಂದು ಕ್ರಿಸ್ತನ ಪುನರುತ್ಥಾನದ ದಿನ ಇದಾಗಿದೆ. ನಾವುಗಳು ನಂಬಿರುವಂಥದ್ದು ಮತ್ತು ನಾವು ಅದರಲ್ಲಿ ಬಂದು ಜೀವಿಸ್ತಿರುವಂಥದ್ದು. ಸೊ ಅದರಿಂದ ಲೋಕ ಬೇರೆ ರೀತಿಯಲ್ಲಿ ಅದಕ್ಕೆ ಹೆಸರುಗಳನ್ನ ಹೇಳುತ್ತೆ, ಈಸ್ಟರ್ ಅಂತ ಹೇಳುತ್ತೆ, ಕೆಲವರು ಏನೇನು ಹೇಳ್ತಾರೆ. ಬಟ್ ನಾವುಗಳು ಹೇಳಬೇಕಾಗಿರೋದು ಒಂದೇ, ಇದು ನಮ್ಮ ಪುನರುತ್ಥಾನದ, ಅಂದರೆ ಕ್ರಿಸ್ತನು ಪುನರುತ್ಥಾನ ಹೊಂದಿದಂಥ ದಿನ, ರಿಸರೆಕ್ಷನ್ ಡೇ ಇದು. ಸೊ ಕ್ರಿಸ್ತನು ಆತನು ಮರಣವನ್ನು ಆತನು ಜಯವಾಗಿ ನುಂಗಿದಂಥ ಒಂದು ದಿನವಾಗಿದೆ. ಹಾಲೆಲೂಯಾ. ಸೊ ಆ ರೀತಿಯಾಗಿರಬೇಕಾದ್ರೆ ದೇವ ಜನಗಳೇ, ನನಗೂ ಮತ್ತು ನಿಮ್ಮೆಲ್ರಿಗೂ ಸಹ ಒಂದು ನಿರೀಕ್ಷೆ ಇದೆ. ಅದಕ್ಕೋಸ್ಕರ ನಾವು ಕ್ರಿಸ್ತನನ್ನು ನಾವು ನಂಬಿದ್ದೇವೆ. ನನ್ನ ಜೊತೆಯಲ್ಲಿ ಒಂದು ವಾಕ್ಯನ ತೆಗೆದುಕೊಳ್ಳ್ರಿ. 1 ಕೊರಿಂಥದವರಿಗೆ 15ನೇ ಅಧ್ಯಾಯದ ಅದರ 14ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇರುವಂಥ ಒಂದು ಮಾತು ನೋಡ್ರಿ. ಕ್ರಿಸ್ತನು ಎದ್ದು ಬರಲಿಲ್ಲ ಎಂದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಆಮೇನ್. ಸೊ ಕ್ರಿಸ್ತನು ಮರಣದಿಂದ ಆತನು ಪುನರುತ್ಥಾನನಾಗಲಿಲ್ಲ ಅಂತ ಹೇಳಿದ್ರೆ ನಾವು ಮಾಡುವಂಥ ಪ್ರಸಂಗದಲ್ಲಿ ಯಾವುದೇ ರೀತಿಯಲ್ಲೂ ಸಹ ಅದು ವ್ಯಾಲ್ಯೂ ಇಲ್ಲ, ಅದು ಪ್ರಯೋಜನವಿಲ್ಲ, ಅದಕ್ಕೆ ಬೆಲೆನೇ ಇಲ್ಲ, ವಿಶ್ವಾಸ ಅದರಲ್ಲಿ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದು ನಿಜ ಮತ್ತು ನಾವು ಅದನ್ನು ನಂಬುವಂಥದ್ದು ನಿಜವಾಗಿದೆ. ಸೊ ಕ್ರಿಸ್ತನ ಪುನರುತ್ಥಾನ ನಮಗೊಂದು ನಿರೀಕ್ಷೆಯನ್ನು, ಒಂದು ಭರವಸೆಯನ್ನು ತೆಗೆದುಕೊಂಡು ಬಂದಿದೆ. ದೇವ ಜನಗಳೇ, ಕ್ರಿಸ್ತನ ಪುನರುತ್ಥಾನ ಅಂತ ಹೇಳೋದಾದರೆ ಅದು ಆತನು ಮರಣದ ಬಂಧನಗಳನ್ನು ಮುರಿದು ನಂತರ ಆತನು ಮೃತ್ಯುಂಜಯನಾಗಿದ್ದಂಥ ದಿನ. ನಾವು ನೋಡ್ತಾ ಇದ್ದೀವಿ ರೋಮಾಪುರದವ್ರಿಗೆ 8ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ಪರಿಶುದ್ಧಾತ್ಮನಾಗಿದ್ದಾರೆ ಅಂತ. ಪವಿತ್ರಾತ್ಮನು ಆತನು ಕ್ರಿಸ್ತನನ್ನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ, ಸಮಾಧಿಯಲ್ಲಿ ಇದ್ದಂಥ ಕ್ರಿಸ್ತನನ್ನು ಮೃತ್ಯುಂಜಯನಾಗಿ ಎಬ್ಬಿಸೋದ್ರು ಅಂತ ಹೇಳ್ತಾರೆ. ಆಮೇನ್. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅದರ 6ನೇ ವಾಕ್ಯದಿಂದ ನೋಡ್ಬೋದು, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಆಮೇನ್. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದುದರಿಂದ ಆತನ ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು. ಎಲ್ಲರೂ ಸಹ ಗಮನಿಸ್ರಿ, ವಾಕ್ಯ 9ರಲ್ಲಿ ಹೇಳ್ತಾ ಇದೆ, ಎಂಬುದಾಗಿ ಪ್ರವಾದಿ ಹೇಳುತ್ತಾನೆ, ಏರಿ ಹೋದನೆಂದು ಹೇಳಿದ್ದರಲ್ಲಿ ಭೂಮಿಯ ಅದೋ ಭಾಗಕ್ಕೆ ಇಳಿದಿದ್ದನೆಂತಲೂ ಹೇಳಿದ ಹಾಗಾಯಿತಲ್ಲ. 10ನೇ ವಾಕ್ಯ, ಇಳಿದು ಬಂದವನು ಮೇಲಣ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ, ಆದುದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ನೋಡ್ರಿ, ಕ್ರಿಸ್ತನು ಆತನು ಸತ್ತು
ಸತ್ಯವೇದ ಹೇಳ್ತಾ ಇದೆ ನೋಡ್ರಿ, ನನ್ನ ಮತ್ತು ನಿಮ್ಮ ಪಾಪಗಳಿಗೋಸ್ಕರ ಕ್ರಿಸ್ತನು ಶಿಲುಬೆಯಲ್ಲಿ ಬಂದು ಬಲಿಯಾದರು. ನಮ್ಮ ಪಾಪ ಕ್ರಿಸ್ತನನ್ನು ಕೆಳಗಡೆ ಬಂದು ತೆಗೆದುಕೊಂಡೋಯ್ತು. ಸೊ ಆತನು ಬಲಿಯಾಗಿದ್ದರೆ ನೋಡ್ರಿ, ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ. ಅದರ ನಂತರ ಏನು ನಡೀತು ಈ 3 ದಿನದಲ್ಲಿ ಅಂತ ಹೇಳಿದ್ರೆ, ಕ್ರಿಸ್ತನು ಅದೋ ಲೋಕಕ್ಕೆ ಭೂಮಿಯ ಆಳಕ್ಕೆ ಆತನ ಇಳಿದು ಆ ಸ್ಥಳದಲ್ಲಿ ಸುವಾರ್ತೆಗಳನ್ನು ಹೇಳಲು ಬಂದು ಪ್ರಾರಂಭಿಸಿದ್ರು. ಸೊ ಆ ಸ್ಥಳದಲ್ಲಿ ನೋಡ್ರಿ, ಅಲ್ಲಿಂದ ಮೃತ್ಯುಂಜಯನಾಗಿ ನಂತರ ಕ್ರಿಸ್ತನು 3ನೇ ದಿನದಲ್ಲಿ ಹೊರಗಡೆ ಆತನು ಬಂದರು. ಸೊ ಅದರಿಂದ ಆತನು ಪುನರುತ್ಥಾನನಾಗಿ ನಾವು ನೋಡ್ತೀವಿ. ಮಗ್ದಲದ ಮರಿಯಳು ಆ ಸ್ಥಳದಲ್ಲಿ ಹೋಗಿ ಸಮಾಧಿಯಲ್ಲಿ ನೋಡಬೇಕಾದ್ರೆ, ಕೊನೆಯದಾಗಿ ಯೇಸು ಅವರು ಪ್ರಕಟ ಆಗಬೇಕಾದ್ರೆ ಮಗ್ದಲದ ಮರಿಯಳಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಇನ್ನೂ ಸಹ ಮುಟ್ಟಬೇಡ, ನನ್ನನ್ನು ನೀನು ಮುಟ್ಟಬೇಡ, ನಾನು ಇನ್ನೂ ಸಹ ತಂದೆ ಬಳಿಗೆ ಬಂದು ಹೋಗಲಿಲ್ಲ ಅಂತ. ಕ್ರಿಸ್ತನ ಅದಕ್ಕಿಂತ ಮುಂಚೆ ತಾನು ಬೇಕಾಗಿದ್ದಂಥ ಪ್ರತಿಯೊಂದು ಕಾರ್ಯಗಳನ್ನು ಆತನು ಅದೋ ಲೋಕದಲ್ಲಿ ಮಾಡಿ ಮುಗಿಸಿದ್ರು. ಜನಗಳಿಗೆ ಸುವಾರ್ತೆಯನ್ನು ಸಾರಿದ್ರು. ಅದರ ನಂತರ ಇಡೀ ಲೋಕದಲ್ಲಿ ಆತನು ತುಂಬಿದವನಾಗಿ ಮಾರ್ಪಟ್ಟರು. ದೇವ ಜನಗಳೇ, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ತನ ಅಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿ ಸಹ ಬಂದು ಇರಲಿ ಅಂತ. ನಾವು ಫಿಲಿಪ್ಪದವರಿಗೆ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಹೇಳ್ತಾ ಇದೆ. ಕೊನೆಯದಾಗದ್ರ ಕೆಳಗಡೆ ವಾಕ್ಯಗಳು ಹೇಳ್ತಾ ಇದೆ, ಆತನು ದೇವರಿಗೆ ಸರಿಸಮವಾಗಿದ್ದರೂ ಸಹ ಆ ಪದವಿಯನ್ನು ಬಿಡಲನ್ನು ಎಂದೆಣಿಸದಂತೆ ಏನು ಮಾಡಿದ್ರು, ತನ್ನನ್ನೇ ಸಂಪೂರ್ಣವಾಗಿ ಅದಕ್ಕೆ ಒಪ್ಪಿಸ್ಕೊಟ್ರು, ದಾಸನ ಅವತಾರ ತಾಳಿದ್ರು. ಕೆಳಗಡೆ 9ನೇ ವಾಕ್ಯಗಳು ಹೇಳ್ತಾ ಇದೆ, ಆತನು ಮರಣವನ್ನು ಹೊಂದುವಷ್ಟು ವಿಧೇಯನಾದರು. ಸೊ ಮರಣಕ್ಕೆ ಆತನು ತನ್ನನ್ನು ಬಂದು ಒಪ್ಪಿಸಿ ಕೊಟ್ಟರು ಅಂತ ಬಂದು ಹೇಳ್ತಾ ಇದೆ. ದೇವಜನಗಳೇ, ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ, ಕ್ರಿಸ್ತನು ನನಗಾಗಿ ನಿಮಗಾಗಿ ಆತನು ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ರು, ನಮಗೋಸ್ಕರ ಆತನ ಸತ್ರು. ಇನ್ನೊಂದು ವಾಕ್ಯನ ತೆಗೆದುಕೊಳ್ರಿ, ನನಗೆ ನೆನಪು ಬರ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ಇಬ್ರಿಯರಿಗೆ ಅದರ 2ನೇ ಅಧ್ಯಾಯ, ಇಬ್ರಿಯರಿಗೆ 2ನೇ ಅಧ್ಯಾಯದಲ್ಲಿ ಒಂದು ಬಹಳ ಅದ್ಭುತವಾದಂಥ ವಾಕ್ಯ ಹೇಳ್ತಾ ಇದೆ. ಈ ಸ್ಥಳದಲ್ಲಿ 14ನೇ ವಾಕ್ಯದಿಂದ ನೋಡ್ರಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಆಮೇನ್. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತನ್ನ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನ ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ನೋಡ್ರಿ, ಯೇಸುವಿನ ಆತನ ಮಾನುಷಿಕತ್ವವನ್ನು ಮತ್ತು ದೈವಿಕತ್ವವನ್ನು ಈ ಸ್ಥಳದಲ್ಲಿ ಕುರಿತು ಹೇಳ್ತಾ ಇದೆ. ಆತನು ಏನು ಮಾಡಿದ್ರು ಅಂದರೆ, ಆತನು ಮನುಷ್ಯನಾಗಿ ತನ್ನ ಶರೀರವನ್ನು ಮರಣಕ್ಕೆ ಬಂದು ಒಪ್ಪಿಸ್ಕೊಟ್ರು. ಅದರ ನಂತರ ಇದೊಂದು ಫಿಸಿಕಲ್ ಆಗಿರೋದು, ಶಾರೀರಿಕವಾಗಿರೋದು. ಆದರೆ ಸ್ಪಿರಿಚುವಲ್ ಆಗಿರೋದನ್ನು ನೋಡ್ರಿ, ಏನಂತಂದರೆ ಆತನು ಸೈತಾನನನ್ನು ಅಡಗಿಸಿದ್ರು ಅಂತ ಬಂದು ಹೇಳ್ತಾ ಇದೆ. ಸೊ ನಾವು ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ, ಅದನ್ನು ಆಲಿಸಿರುವಂಥ ದೇವ ಜನಗಳೇ, ಯೇಸುವನ್ನು ಬಾಧಿಸಿದ್ದು ಯಾವುದೇ ಮನುಷ್ಯರುಗಳಲ್ಲ. ಯೇಸುವನ್ನು ಬಾಧಿಸಿದ್ದು ಯಾವುದೇ ರೀತಿಯಲ್ಲೂ ಸಹ ಸೈತಾನನಲ್ಲ. ಸೈತಾನನ್ನು ತಿಳ್ಕೊಂಡ ಯೇಸು ಶಿಲುಬೆಗೆ ಆತನು ಹೋಗುವವರೆಗೂ ಸೈತಾನ ತಿಳ್ಕೊಂಡ ಕ್ರಿಸ್ತನ ಕಥೆ ಎಲ್ಲ ಮುಗಿಯಿತು ಅಂತ. ಯೇಸುವನ್ನು ನಾನು ಶಿಲುಬೆಯಲ್ಲಿ ಆತನನ್ನು ಜಡಿದು ಎಲ್ಲವನ್ನು ಮುಗಿಸ್ಬಿಟ್ಟೆ ಅಂತ. ಅದಕ್ಕೋಸ್ಕರನೇ ಜನಗಳ ಒಳಗಡೆ ಆತನು ಸೇರಿ, ಸೊ ಈ ರೀತಿಯಾಗಿ ಅವನು ಯೇಸುವನ್ನು ಶಿಲುಬೆಗೆವರೆಗೂ ಪ್ರಾಣ ತೆಗೆಯುವಂತೆ ಜನಗಳ ಒಳಗಡೆ ನುಗ್ಗಿ ಅವನ ಕಾರ್ಯ ಮಾಡ್ದ. ಆದರೆ ಸೈತಾನನಿಗೆ ಇನ್ನೊಂದು ಯೇಸು ಕ್ರಿಸ್ತನ ರಹಸ್ಯ ಒಂದು ಗೊತ್ತಾಗಲಿಲ್ಲ. ಇದೆಲ್ಲವೂ ಸಹ ತಂದೆಯ ಚಿತ್ತದ ಮೇರೆಗೆ ಯೇಸು ಈ ರೀತಿಯಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಸತ್ಯವೇದ ಹೇಳ್ತಾ ಇದೆ. ಗಮನಿಸ್ರಿ, ಇನ್ನೊಂದು ವಾಕ್ಯನ ನೀವೆಲ್ಲರೂ ಸಹ ನನ್ನ ಜೊತೆಯಲ್ಲಿ ತೆಗೆದುಕೊಳ್ರಿ. ಕೊಲೆಸಿದವರಿಗೆ 2ನೇ ಅಧ್ಯಾಯ, ಅದರ ಒಂದು ಅದ್ಭುತವಾದಂಥ ವಾಕ್ಯನ ಈ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ. ಗಮನಿಸ್ರಿ, ಅದರಲ್ಲಿ 14ನೇ ವಾಕ್ಯ, ಆತನು ಅಂದರೆ ಕ್ರಿಸ್ತನು ನಮ್ಮ ಮೇಲೆ ಅಂದರೆ ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ನೋಡ್ರಿ, ಸೈತಾನನು ಜನಗಳನ್ನು ನೋಡ್ರಿ, ಮೊದಲನೇದಾಗಿ ನೋಡ್ತಾ ಇದ್ದೀವಿ ಆದಿಕಾಂಡದಲ್ಲಿ ಹವ್ವಳನ್ನ ವಂಚಿಸ್ತಾ. ಎರಡನೇದಾಗಿ ಅದರ ನಂತರ ಮತ್ತಾಯದಲ್ಲಿ ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನನ್ನು ವಂಚಿಸಬೇಕಂತ ನೋಡ್ದ. ಆದರೆ
ಆಗ್ಲಿಂದಲೂ ಅಷ್ಟೇ ಸೈತಾನನ ಕೆಲಸ ವಂಚಿಸುವಂಥ ಕೆಲಸ, ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರನೇ ದೇವಕುಮಾರನಾದಂಥ ಕ್ರಿಸ್ತನು ಆತನು ಭೂಮಿಗೆ ಬಂದರು. ಸೊ ಆಗಿರುವಂಥ ಸಮಯದಲ್ಲಿ ಸೈತಾನನ ಕೆಲಸ ಏನಂತಂದರೆ, ಜೀವಮಾನ ಪೂರ್ತಿಯಾಗಿ ನಾವು ನೋಡೋದು 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಇಬ್ರಿಯರಿಗೆ ಬಂದು ಹೇಳ್ತಾ ಇದೆ. ಅದರ 15ನೇ ವಾಕ್ಯ ನಾನು ಈ ಸಮಯದಲ್ಲಿ ನಿಮಗೋಸ್ಕರ ನಾನು ಓದ್ತಾ ಇದ್ದೇನೆ, ಗಮನಿಸ್ರಿ. ಯೇಸು ಕ್ರಿಸ್ತನು ಮರಣ ಭಯದ ದೆಸೆಯಿಂದ ಇದ್ದಂಥ ನಮ್ಮನ್ನು ನೋಡ್ರಿ, ಯಾವ ರೀತಿಯಾಗಿ ಮರಣ ಭಯದ ದೆಸೆಯಿಂದ ತನ್ನ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಯೇಸು ಸ್ವಾಮಿ ನಮಗಾಗಿ ಆತನು ರಕ್ತ ಮಾಂಸಧಾರಿಯಾದರು. ಕಾರಣ ಏನಂತಂದರೆ, ನಾವು ಮಾಂಸದಲ್ಲೂ ರಕ್ತದಲ್ಲೂ ಬಂದು ಇರುವುದರಿಂದ ನಮ್ಮಂತೆಯೇ ಆತನ ಆದರು. ಸೊ ನಮ್ಮ ಜೀವಮಾನ ಕಾಲೆಲ್ಲ ಮರಣದ ಮೇಲೆ ಇದ್ದಂತಹ ಆ ಹಿಡಿತವನ್ನು ಮುರಿಯುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿ ಆ ಮರಣವನ್ನು ಆತನು ಶಿಲುಬೆಯಲ್ಲಿ ಬಲಿ ಆಗುವುದರ ಮುಖಾಂತರ ಅದನ್ನು ಮುರಿದ್ರು ಅಂತ ಹೇಳ್ತಾ ಇದೆ. ಹಾಲೆಲೂಯ. ಸೊ ಮರಣ ಅನ್ನೋದು ಒಂದು ದಾಸತ್ವ. ಈ ಮರಣ ನೋಡ್ರಿ ಏನಂತಂದರೆ, ಈ ಮರಣ ಒಬ್ಬ ಮನುಷ್ಯನ ಜೀವಿತದಲ್ಲಿ ಎಂಡಾಗಿದೆ. ಸೊ ಅದರಿಂದ ಕ್ರಿಸ್ತನಲ್ಲಿರುವಂಥವರಿಗೆ ಒಂದು ತಿಳ್ಕೊಳ್ರಿ, ಶಾರೀರಿಕವಾದಂಥ ಮರಣ ಇದೆ ಹೊರತು ಆತ್ಮೀಕವಾದಂಥ ಮರಣ ಇಲ್ಲ. ಶರೀರದಲ್ಲಿ ನಾವು ಈ ಲೋಕವನ್ನು ಬಿಟ್ಟು ಹೋದ್ರೂ ಸಹ ಆತ್ಮಾತ್ಮದಲ್ಲಿ ದೇವರ ಜೊತೆಯಲ್ಲಿ ನಾವಿರುವಂಥವರಾಗಿದ್ದೇವೆ. ಅದರಿಂದ ಗಮನಿಸ್ರಿ ದೇವ ಜನಗಳೇ, ಅದಕ್ಕೆ ಕೊಲೊಸಿದವರಿಗೆ ನೋಡ್ತಾ ಇದ್ದೀವಿ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾಗೋದರ ಮುಖಾಂತರ ಸೈತಾನನ ಆಯುಧಗಳನ್ನು ಬಂದು ಕಿತ್ಕೊಂಡ್ರು. ಈ ಆಯುಧಗಳನ್ನೆಲ್ಲ ಸೈತಾನನು ದೇವ ಜನಗಳಿಗೆ ಎದುರಾಗಿ ಉಪಯೋಗಿಸಿ, ನೋಡ್ರಿ ಇದನ್ನೆಲ್ಲ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಆದಾಮನು. ಯಾವಾಗ ಆದಾಮನು ದೇವರಿಗೆ ವಿಧೇಯನಾಗುವುದನ್ನು ಬಿಟ್ಟು ಸೈತಾನನಿಗೆ ವಿಧೇಯನಾದನೋ, ಅವನ ಕಾರ್ಯದಿಂದ ಎಲ್ಲವನ್ನು ಸಹ ಕಿತ್ಕೊಂಡ. ಅದಕ್ಕೋಸ್ಕರನೇ ಯೇಸು ಸ್ವಾಮಿಯ 4ನೇ ಅಧ್ಯಾಯದಲ್ಲಿ, ಮತ್ತಾಯ 4ನೇ ಅಧ್ಯಾಯದಲ್ಲಿ ಯೇಸುವಿನ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದಾನೆ ಸೈತಾನನು, ಹೇಳ್ತಾ ಇದ್ದಾನೆ, ನೀನು ನನಗೆ ಅಡ್ಡ ಬೀಳೋದಾದರೆ ಈ ಪ್ರಪಂಚದ ವೈಭವಗಳನ್ನೆಲ್ಲ ನಿನ್ನ ಕೊಡ್ತೀನಿ ಅಂತ, ಎಲ್ಲವನ್ನು ಅನುಭವಿಸ್ಲಿ ಅಂತ ಮಾಡ್ತೀನಿ ಅಂತ. ಆದಾಮನು ಅವನಿಗೆ ಅಡ್ಡ ಬಿದ್ದರು, ಯೇಸು ಅವನನ್ನು ಗದರಿಸಿದ್ರು. ಅದಕ್ಕೋಸ್ಕರನೇ ಯೇಸು ಅವನನ್ನು ಜಯಿಸಿದ್ರು. ಯೇಸು ಸ್ವಾಮಿ ತಾನು ಹಿಡಿಯಲ್ಪಟ್ಟಂಥ ಸಮಯದಲ್ಲಿ ಬರಬೇಕಾದ್ರೆ ಆತನು ಹೇಳ್ತಾ ಇದ್ದಾರೆ, ಈ ಪ್ರಪಂಚದ ಅಧಿಪತಿ ಬರ್ತಾನೆ, ಅವನಿಗೆ ಪಟ್ಟದ್ದು ನನ್ನ ಹತ್ರ ಯಾವುದೊಂದು ಸಹ ಇಲ್ಲ ಅಂತ. ಸೊ ಯೇಸುವನ್ನು ಆತನು ಜಯಿಸ್ಲಿಕ್ಕಾಗಿಲ್ಲ. ಯೇಸು ಎಲ್ಲವನ್ನು ಜಯಿಸಿದ್ರು. ಯೇಸು ಸೈತಾನನ ಜಯಿಸಿದ್ರು, ಪಾಪವನ್ನು ಜಯಿಸಿದ್ರು, ರೋಗವನ್ನು ಜಯಿಸಿದ್ರು, ಲೋಕವನ್ನು ಜಯಿಸಿದ್ರು, ದುರಾತ್ಮಗಳನ್ನು ಜಯಿಸಿದ್ರು. ಆತನು ಸತ್ತು ಪುನರುತ್ಥಾನನಾಗಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ರು. ಹಾಲೆಲೂಯ. ಕೊನೆಯದಾಗಿ ಆತನು ತನ್ನ ಪ್ರಾಣವನ್ನೇ ಆತನ ಸ್ಥಳದಲ್ಲಿ ಕೊಟ್ಟರು ಅಂತ ಹೇಳ್ತಾ ಇದೆ. ತನ್ನ ಪ್ರಾಣವನ್ನೇ ಕೊಟ್ಟರು. ಒಂದು ತಿಳ್ಕೊಳ್ರಿ ದೇವ ಜನಗಳ ಈ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಕಾರ್ಯನ ಕುರಿತು ಹೇಳ್ತಾ ಇದ್ದೇವೆ. ನಾವು ನೋಡ್ತಾ ಇದ್ದೀವಿ ಸ್ಥಳದಲ್ಲಿ 1 ಕೊರಿಂಥದವರಿಗೆ ನನ್ನ ಜೊತೆಲಿ 15ನೇ ಅಧ್ಯಾಯವನ್ನು ನಿಮ್ಮೆಲ್ಲರಿಗೂ ಸಹ ತಿಳಿದಿರುವಂಥ ವಾಕ್ಯ ಮತ್ತೊಂದು ಸಾರಿ ನಾವು ಈ ಪುನರುತ್ಥಾನ ದಿನದ ನಾವು ಅದನ್ನ ನೆನೆಸಬೇಕಾಗಿದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯದ 54ನೇ ವಾಕ್ಯ, ಲಯವಾಗುವಂತಹ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಗಮನಿಸ್ರಿ, ಸ್ಥಳದಲ್ಲಿ ಹೇಳ್ತಾ ಇದೆ, ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಯೇಸು ಅದನ್ನು ಜಯವಾಗಿ ಬಂದು ನುಂಗಾಕಿದ್ರು. ದೇವ ಜನಗಳೇ, ಜೀವಮಾನದಲ್ಲೆಲ್ಲ ಮರಣ ಭಯದ ದೆಸೆಯಲ್ಲಿ ಇದ್ದಂಥ ನಮ್ಮನ್ನು ಬಿಡಿಸುವುದಕ್ಕೋಸ್ಕರನೇ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಭೂಮಿಗೆ ಆತನು ಮನುಷ್ಯನ ಅವತಾರ ತಾಳಿ ಬಂದು ನಮಗೋಸ್ಕರ ಪಾಡುಗಳನ್ನು ಪಟ್ಟು ಸತ್ತು ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಆತನು ಹೇಳಿದ್ರು. ಆಮೇಲೆ ಆತನು ಎದ್ರು. ಅದರಿಂದ ಸತ್ಯವೇದ ಹೇಳ್ತಾ ಇದೆ, ಆ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಈಗೋ ಸತ್ತವನಾದೆನು, ಆದರೂ ಯುಗಾಂತರಗಳಲ್ಲಿ ಜೀವಿತನಾಗಿದ್ದೇನೆ. ಮರಣವು ಮತ್ತು ಪಾತಾಳದ ಬೀಗದ ಕೈಯನ್ನು ನನ್ನ ಕೈಯಲ್ಲಿ ಬಂದು ಕೊಡಲ್ಪಟ್ಟಿದೆ ಅಂತ. ಆಮೇನ್, ಹಾಲೆಲೂಯ. ಮಾರ್ತಳು ಬಂದು ಕೇಳ್ತಾ ಇದ್ದಾಳೆ, ಯೇಸುವೆ, ನನ್ನ ತಮ್ಮ ನೀನು ಇದ್ದಿದ್ರೆ ಖಂಡಿತವಾಗ್ಲೂ ಸಾಯ್ತಾ ಇರಲಿಲ್ಲ ಅಂತ.
ಯೇಸು ಸ್ವಾಮಿ ಅವನ್ನ ನೋಡಿ ಹೇಳ್ತಾ ಇದ್ದಾರೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಎಂದಿಗೂ ಸಾವನ್ನು ಅನುಭವಿಸೋದಿಲ್ಲ. ನನ್ನನ್ನು ಆಲಿಸ್ತಿರುವಂಥ ದೇವ ಜನಗಳೇ, ಮರಣ ಭಯ ಇದೊಂದು ಸೈತಾನನ ಆಯುಧ. ಒಂದು ತಿಳ್ಕೊಳ್ರಿ, ನಾವು ಸೈತಾನನ ಕಡೆಯವರಲ್ಲ, ಸೈತಾನನ ಮಕ್ಕಳು ಅಲ್ಲ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ಸ್ವೀಕರಿಸ್ಕೊಂಡಿರುವಂಥ ನಾವುಗಳು, ಆತನ ನಾಮದ ಮೇಲೆ ವಿಶ್ವಾಸ ಇಟ್ಟಿರುವಂಥ ನೀವುಗಳು ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದೀರಾ. ಆಮೇಲೆ ಒಂದು ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳ್ತಾ ಇದೆ. ಅದರ ನಂತರ ರೋಮಾಪುರದವ್ರಿಗೆ 8:15 ಹೇಳ್ತಾ ಇದೆ, ನಾವು ಅಪ್ಪ ತಂದೆಯೇ ಎಂದು ಕೂಗುವಂತಹ ಪುತ್ರ ಸ್ವೀಕಾರದ ಆತ್ಮವನ್ನು ನಾವು ಹೊಂದಿದಂತೆ ಜನಗಳಾಗಿದ್ದೇವೆ. ಇದನ್ನೇ ಗಲಾತ್ಯ 4ನೇ ಅಧ್ಯಾಯದಲ್ಲೂ ಸಹ ಒಂದು ಹೇಳ್ತಾ ಇದೆ. ಸೊ ಆಗಿರುವಂಥ ಸಮಯದಲ್ಲಿ ನನ್ನನ್ನು ಆಲಿಸ್ತಿರುವಂಥ ದೇವ ಜನಗಳೇ, ನಾನು ನೀವುಗಳು ಒಂದು ಕಾರ್ಯ ತಿಳ್ಕೊಳ್ರಿ, ಪುನರುತ್ಥಾನನಾದಂತಹ ಕ್ರಿಸ್ತನನ್ನು ನಾವು ಆರಾಧಿಸ್ತಾ ಇದ್ದೇವೆ. ನಾನು ನೀವುಗಳು ನಂಬಿರುವುದು ಪುನರುತ್ಥಾನನಾದಂಥ ಕ್ರಿಸ್ತನನ್ನು. ಆತನು ಸತ್ತು ನನಗಾಗಿ ನಿಮಗಾಗಿ ಮೃತ್ಯುಂಜಯನಾಗಿ ಪುನರುತ್ಥಾನನಾಗಿ ಆತನು ಎದ್ದಿದ್ದಾರೆ. ಆತನು ಸಮಾಧಿಯಲ್ಲಿ ಇಲ್ಲ. ಅದಕ್ಕೋಸ್ಕರನೇ ಸ್ತ್ರೀಯರು ಸಮಾಧಿಯ ಬಳಿಯಲ್ಲಿ ಬರಬೇಕಾದ್ರೆ, ನೀವು ಮತ್ತಾಯ 28ನೇ ಅಧ್ಯಾಯದಲ್ಲಿ ನಿಮ್ಮೆಲ್ಲರಿಗೂ ಸಹ ಗೊತ್ತು, ಬೆಳಿಗ್ಗೆನೇ ಎದ್ದು ಸ್ತ್ರೀಯರು ಬರ್ತಾ ಇದ್ದಾರೆ ಯೇಸು ಕ್ರಿಸ್ತನ ಆ ಬಳಿಯಲ್ಲಿ, ಸಮಾಧಿಯ ಬಳಿಯಲ್ಲಿ ಬರಬೇಕಾದ್ರೆ ದೇವದೂತ ಆ ಸ್ಥಳದಲ್ಲಿ ಕಲ್ಲುಗಳನ್ನು, ಆ ಸ್ಥಳದಲ್ಲಿ ಸಮಾಧಿಗೆ ಹಾಕಲ್ಪಟ್ಟಂಥ ಕಲ್ಲನ್ನು ಉರುಳಿಸಿ ಅವನು ಹೇಳ್ದ, ಬದುಕಿರುವವರನ್ನ ಸತ್ತವರ ಮಧ್ಯದಲ್ಲಿ ನೀವು ಯಾಕೆ ಹುಡುಕ್ತಾ ಇದ್ದೀರಾ? ಆತನು ಇಲ್ಲಿಲ್ಲ, ಈಗಾಗಲೇ ಹೇಳಿದ ಹಾಗೆ ಆತನು ಎದ್ದಿದ್ದಾರೆ. ಈ ಲೋಕದಲ್ಲಿ ನೋಡ್ರಿ, ಪುನರುತ್ಥಾನನಾಗಿ ಇರುವುದಾದರೆ ಒಬ್ಬರೇ ಒಬ್ಬರ ವ್ಯಕ್ತಿ, ಆತನೇ ಕರ್ತನಾದಂಥ ಯೇಸು ಕ್ರಿಸ್ತನು. ಆಮೇನ್, ಹಾಲೆಲೂಯ. ಆತನು ಹೇಳಿದ್ರು, ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ತಾರೆ. ಯೋಹಾನ 10ನೇ ಅಧ್ಯಾಯದಲ್ಲಿ, ನನ್ನ ಪ್ರಾಣವನ್ನು ಕೊಡುವುದಕ್ಕೂ ನನಗೆ ಗೊತ್ತು, ನನ್ನ ಪ್ರಾಣವನ್ನು ತೆಗೆದುಕೊಳ್ಳೋಕ್ಕೂ ನನಗೆ ಗೊತ್ತು. ಈ ಲೋಕದಲ್ಲಿ ಗಣ್ಯ ವ್ಯಕ್ತಿಗಳು, ಹೆಸರು ಏಡು ಮಾಡಿರುವಂಥ ವ್ಯಕ್ತಿಗಳ ಸಮಾಧಿಗಳು ಇವತ್ತು ಮುಚ್ಚಲ್ಪಟ್ಟಿರುವಂಥ ಸಮಯದಲ್ಲಿ ಇಂದಿಗೂ ಸಹ ಒಂದೇ ಒಂದು ಸಮಾಧಿ ಬಂದು ಖಾಲಿಯಾಗಿರುವುದಾದರೆ ಅದಾಗಿದೆ ಕರ್ತನಾದಂಥ ಯೇಸು ಕ್ರಿಸ್ತನ ಸಮಾಧಿ. ಇಂದಿಗೂ ಸಹ ಒಂದು ಆತನು ಖಾಲಿಯಾಗಿದೆ. ಸೊ ಅದರಿಂದ ದೇವ ಜನಗಳೇ, ನನ್ನನ್ನು ಆಲಿಸ್ತಿರುವಂಥ ದೇವ ಜನಗಳೇ, ಯಾವುದೇ ಮರಣವನ್ನು ಕುರಿತು ಭಯಪಡಬೇಡ್ರಿ. ಯಾವುದೇ ನಿಮ್ಮ ಜೀವಿತದಲ್ಲಿ ಏನು ಸಂಭವಿಸುತ್ತೋ ಎನ್ನುವುದನ್ನು ಕುರಿತು ನೀವು ಭಯಪಡಬೇಡ್ರಿ. ಇವತ್ತು ನೀವು ಪ್ರಾರ್ಥಿಸಬೇಕಾಗಿದೆ, ಕರ್ತನ ಕರದಲ್ಲಿ ಒಪ್ಪಿಸ್ಕೊಡ್ರಿ. ಇದುವರೆಗೂ ನಿಮ್ಮ ಜೀವಿತದಲ್ಲಿ ಯಾವುದ್ಯಾವುದು ಸತ್ತಂಥ ಅವಸ್ಥೆಗಳಿತ್ತೋ ಯೇಸುವಿನ ನಾಮದಿಂದ ಇವತ್ತು ಅದರ ಮೇಲೆ ಪುನರುತ್ಥಾನದ ಶಕ್ತಿ ಅದರ ಮೇಲೆ ವ್ಯಾಪರಿಸಲಿ. ಆಮೇನ್. ಒಂದು ವೇಳೆ ನೀವು ಹಣಕಾಸಿನಲ್ಲಿ ಸತ್ತಂಥ ಅವಸ್ಥೆಯಲ್ಲಿ ಇರ್ಬೋದು, ನಿಮ್ಮ ಹಣಕಾಸುಗಳು ಫೈನಾನ್ಷಿಯಲ್ ಆಗಿ ಬಹಳಷ್ಟು ಕ್ರೈಸಿಸ್ ಅಲ್ಲಿ ಇರ್ಬೋದು, ನಂತರ ಕುಟುಂಬದಲ್ಲಿ ಕೆಲವೊಂದು ಸತ್ತಂಥ ಅವಸ್ಥೆಗಳು, ಕೆಲವೊಂದು ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಒಂದು ಸತ್ತಂಥ ಅವಸ್ಥೆಗಳು, ಮಿನಿಸ್ಟ್ರಿಯಲ್ಲಿ ಸತ್ತಂಥ ಅವಸ್ಥೆಗಳು, ಇವತ್ತು ನಾವು ಪ್ರಾರ್ಥಿಸೋಣ, ಅದ್ರ ಮೇಲೆ ಪುನರುತ್ಥಾನದ ಶಕ್ತಿ ವ್ಯಾಪರಿಸುವಂತೆ ನಾವು ಕೇಳಬೇಕು ಕರ್ತನ ಬಳಿಯಲ್ಲಿ. ಹಾಲೆಲೂಯ. ಪೌಲನಿಗೊಂದು ಆಸೆ ಇತ್ತು, ಅದಕ್ಕೋಸ್ಕರ ಅವನು ಹೇಳ್ತಾ ಇದ್ದ, ಕ್ರಿಸ್ತನನ್ನು ಪಡೆದುಕೊಳ್ಳುವುದಕ್ಕೋಸ್ಕರ, ಆಮೇನ್, ಕ್ರಿಸ್ತನಿಗಾಗಿ ಎಲ್ಲವನ್ನ, ನನಗೆ ಲಾಭವಾಗಿದ್ದಂಥಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟ ಅಂತ ಎಣಿಸ್ತೇನಂತ ಹೇಳಿ ಆತನು ಫಿಲಿಪ್ಪದವರಿಗೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಆತನಿಗಿದ್ದಂಥ ಒಂದೇ ಒಂದು ಆಸೆ ಏನಂತಂದರೆ, ನಾನು ಕ್ರಿಸ್ತನನ್ನು ಮತ್ತು ಆತನ ಪುನರುತ್ಥಾನದಲ್ಲಿರುವಂಥ ಶಕ್ತಿಯನ್ನು ಮತ್ತು ಆತನ ಬಾಧೆಗಳನ್ನು ನಾನು ನೋಡಬೇಕಾಗಿದೆ, ಕ್ರಿಸ್ತನನ್ನು ತಿಳ್ಕೊಳ್ಬೇಕಾಗಿದೆ, ಆತನ ಪುನರುತ್ಥಾನದ ಶಕ್ತಿಯನ್ನು ತಿಳ್ಕೊಳ್ಬೇಕಾಗಿದೆ. ಸೊ ಇವತ್ತು ನಾವು ಪ್ರಾರ್ಥಿಸೋಣ ದೇವ ಜನಗಳೇ, ಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಜೀವಿತದಲ್ಲಿ ವ್ಯಾಪರಿಸುವಂತೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹಾಲೆಲೂಯ. ಓ, ಸತ್ಯವೇದ ಹೇಳ್ತಾ ಇದೆ, ಗಮನಿಸ್ರಿ, ಇದು ನಿಜ. ಕೊಲೊಸ್ಸೆದವರಿಗೆ 1ನೇ ಅಧ್ಯಾಯದ 27ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಹೇಳ್ತಾ ಇದೆ, ಪ್ರಭಾವದ ನಿರೀಕ್ಷೆ ಆಗಿರುವಂಥ ಕ್ರಿಸ್ತನು, ಆತನು ನಿಮ್ಮ ಒಳಗಡೆ ವಾಸವಾಗಿದ್ದಾರೆ. ಆತನ ಸಮಾಧಿಯಲ್ಲಿ ಇಲ್ಲ, ಆತನು ನಿಮ್ಮ ಒಳಗಡೆ ವಾಸವಾಗಿದ್ದಾರೆ. ಪುನರುತ್ಥಾನನಾದಂಥ ಕ್ರಿಸ್ತನು, ಪ್ರಭಾವದ ನಿರೀಕ್ಷೆ ಆಗಿರುವಂಥ ಕ್ರಿಸ್ತನು, ಕ್ರೈಸ್ಟ್ ದ ಹೋಪ್ ಆಫ್ ಗ್ಲೋರಿ ಇಸ್ ಇನ್ ಯು. ಹಾಲೆಲೂಯಾ. ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ಪ್ರಭಾವದ ನಿರೀಕ್ಷೆ ಆಗಿರುವಂಥ ಕ್ರಿಸ್ತನು ನಿಮ್ಮ ಒಳಗಡೆ ವಾಸವಾಗಿದ್ದಾರೆ. ಆತನ ಶಕ್ತಿ ನಿಮ್ಮ ಒಳಗಡೆ ಇದೆ, ಪುನರುತ್ಥಾನದ ಶಕ್ತಿ ನಿಮ್ಮ ಒಳಗಡೆ ಇದೆ. ಆಮೇನ್. ಆತನ ಮಹಿಮೆ ನಿಮ್ಮ ಒಳಗಡೆ ಇದೆ, ಆತನ ಕೃಪಾ ವರಗಳು ನಿಮ್ಮ ಒಳಗಡೆ ಇದೆ. ಆಮೇನ್. ನನ್ನನ್ನು ನಂಬಿರುವವನ ಹೊಟ್ಟೆ ಒಳಗಡೆಯಿಂದ ಜೀವ ನದಿಗಳು ಆಯಿತೆ ಅಂತ ಯೇಸು ಬಂದು ಹೇಳಿದ್ರು. ಇವತ್ತು ಕರ್ತನಾದಂಥ ಯೇಸು ಕ್ರಿಸ್ತನ ಶಕ್ತಿಯನ್ನು ನಿಮ್ಮ ಒಳಗಡೆಯಿಂದ, ಪುನರುತ್ಥಾನದ ಶಕ್ತಿ
ಶಕ್ತಿಯನ್ನು ನಿಮ್ಮ ಒಳಗಡೆಯಿಂದ ಬಂದು ನೀವು ರಿಲೀಸ್ ಮಾಡೋದಕ್ಕೋಸ್ಕರ ನಿಮ್ಮ ಲೈಫನ್ನು ಒಪ್ಪಿಸ್ಕೊಡ್ರಿ. ದೇವ ಜನಗಳೇ, ಈಗ ನಾವು ಫೋಕಸ್ ಮಾಡಬೇಕಾಗಿರೋದು ಪುನರುತ್ಥಾನನಾದಂಥ ಕ್ರಿಸ್ತನನ್ನು. ಆತನ ನಿಮ್ಮ ಒಳಗಡೆ ವಾಸವಾಗಿದ್ದಾರೆ, ಆತನ ನಿಮ್ಮ ಒಳಗಡೆ ವಾಸವಾಗಿದ್ದಾರೆ. ಹಾಲೆಲೂಯಾ. ನಾನು ನೀವು ನಂಬಿರುವಂಥದ್ದು, ಆರಾಧಿಸುತ್ತಿರುವಂಥದ್ದು ಅದು ಯಜ್ಞದ ಕುರಿಯಾದಾತನನ್ನು ಅಲ್ಲ. ನೋಡ್ರಿ, ಗಮನಿಸ್ರಿ, ನಿಮ್ಮ ಒಳಗಡೆ ಇರುವಂಥದ್ದು ನೋಡ್ರಿ, ಯಜ್ಞದ ಲೋಕಕ್ಕೆ ಬಲಿಯಾಗಬೇಕಾಗಿರುವಂಥ ಯಜ್ಞದ ಕುರಿ ಅಲ್ಲ. ನಿಮ್ಮ ಒಳಗಡೆ ಇರೋದು ಯೂದ ಕುಲದ ಸಿಂಹ ನಿಮಗೋಸ್ಕರ ಇರುವಂಥದ್ದು. ಅಫ್ಕೋರ್ಸ್ ಹೌದು, ಆತನು ಮೊದಲು ಯಜ್ಞದ ಕುರಿಯಾಗಿ ಆತನ ಭೂಮಿಗೆ ಬಂದರು. ಆತನು ಈಗ ಯೂದ ಕುಲದ ಸಿಂಹವಾಗಿ, ಲಯನ್ ಆಫ್ ಜೂಡವಾಗಿ ನಿಮ್ಮ ಒಳಗಡೆ ಇದ್ದಾರೆ. ಇವತ್ತು ಈ ಪುನರುತ್ಥಾನದ ದಿನ ಲಯನ್ ಆಫ್ ಜೂಡ, ಪುನರುತ್ಥಾನನಾದಂಥ ಕ್ರಿಸ್ತನು, ಯೂದ ಕುಲದ ಸಿಂಹ ನಿಮ್ಮ ಒಳಗಡೆಯಿಂದ ಎದ್ದೇಳಲಿ. ನಿಮ್ಮ ರೋಗಕ್ಕೆ ವಿರೋಧವಾಗಿ, ನಿಮ್ಮನ್ನು ಬಾಧಿಸುತ್ತಿರುವಂಥ ಸಮಸ್ಯೆಗಳಿಗೆ ವಿರೋಧವಾಗಿ, ನಿಮಗೆ ಎದುರಾಗಿ ನಿಂತಿರುವಂಥ ಎಲ್ಲ ಸಮಸ್ಯೆಗಳಿಗೆ, ಭಯಕ್ಕೆ ವಿರೋಧವಾಗಿ, ಕಳವಳಗಳಿಗೆ ವಿರೋಧವಾಗಿ, ಸಾಲಕ್ಕೆ ವಿರೋಧವಾಗಿ, ಪಾಪಕ್ಕೆ ವಿರೋಧವಾಗಿ, ಆಮೇಲೆ ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಅವಿಧೇಯತೆಗಳಿಗೆ ವಿರೋಧವಾಗಿ, ನಿಮ್ಮ ಒಳಗಡೆ ಇರುವಂಥ ಎಲ್ಲ ಶೋಧನೆಗಳಿಗೆ ಎದುರಾಗಿ ನಿಮ್ಮ ಒಳಗಡೆಯಿಂದ ಯೂದ ಕುಲದ ಸಿಂಹ ಎದ್ದೇಳಲಿ. ಇವತ್ತು ಎದ್ದೇಳಲಿ. ಹಾಲೆಲೂಯಾ. ಕರ್ತನ ಶಕ್ತಿ ನಿಮ್ಮ ಮೇಲೆ ವ್ಯಾಪರಿಸ್ತದನ್ನು ನಾನು ನೋಡ್ತಾ ಇದ್ದೀನಿ. ನಿಮ್ಮ ಮೇಲೆ ಇವತ್ತು ಬಂಧನಗಳು ಮುರಿಯಲ್ಪಡ್ತಾ ಇದೆ, ದುರಾತ್ಮನ ಶಕ್ತಿಗಳು ಅಳಿದು ಹೋಗ್ತಾ ಇದೆ. ಸೈತಾನನಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶವಿಲ್ಲ. ಯಾವುದೇ ಶಾಪಕ್ಕೆ ನಿಮ್ಮ ಜೀವಿತದಲ್ಲಿ ಅವಕಾಶವಿಲ್ಲ. ಮಟ್ಟ ಮಂತ್ರದ ಶಕ್ತಿಗಳಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶವಿಲ್ಲ. ಕತ್ತಲೆಯ ಶಕ್ತಿಗಳಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶವಿಲ್ಲ. ಯಾವುದೇ ಶೋಧನೆಗಳಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶವಿಲ್ಲ. ಯಾವುದೇ ರೀತಿಯ ಅಂಧಕಾರ ಶಕ್ತಿಯ ಬಲಗಳಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶವಿಲ್ಲ. ನಜರೇತಿನ ಅಧಿಕಾರವುಳ್ಳಂಥ ಯೇಸುವಿನ ನಾಮದಲ್ಲಿ, ಪುನರುತ್ಥಾನನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ಆತನ ಪುನರುತ್ಥಾನದ ಶಕ್ತಿಯು ನಿಮ್ಮ ಮೇಲೆ ಆವರಿಸಲಿ ಎಂದು ನಾನು ಘೋಷಿಸ್ತಾ ಇದ್ದೇನೆ. ಕರ್ತನ ಶಕ್ತಿಯನ್ನು ಹೊಂದಿಕೊಳ್ಳೋಣ, ಕರ್ತನ ಶಕ್ತಿಯಲ್ಲಿ ನಾವು ಎದ್ದೇಳೋಣ. ದೇವ ಜನಗಳೇ, ನಿಮ್ಮನ್ನು ಹಿಡಿದಿರುವಂಥ ಎಲ್ಲ ಕಾರ್ಯಗಳ ಮೇಲೆ ನಿಮಗೆ ಜಯವಿದೆ, ನಿಮಗೆ ಜಯವಿದೆ. ಆಮೇಲೆ ಲೋಕದ ಮೇಲೆ ನಿಮಗೆ ಜಯವಿದೆ, ಪಾಪದ ಮೇಲೆ ಜಯವಿದೆ, ದುರಾತ್ಮಗಳ ಮೇಲೆ ಜಯವಿದೆ, ಸೈತಾನನ ಮೇಲೆ ಜಯವಿದೆ. ಕಾರಣ ಏನು? ನಿಮ್ಮ ದೇವನು, ನಿಮ್ಮ ರಕ್ಷಕನು, ನಿಮ್ಮ ಕರ್ತನು ಅದನ್ನು ಜಯಿಸಿದ್ರು. ಆಮೇನ್, ಹಾಲೆಲೂಯಾ. ನೀವುಗಳು ಜಯಿಸಿರುವ ಆತನ ಸಂಗಡ ನೀವಿದ್ದೀರಾ. ಆ ರೀತಿಯಾಗಿರಬೇಕಾದ್ರೆ ಭಯಪಡೋದು ಬೇಕಾಗಿಲ್ಲ. ಇವತ್ತು ಈ ದಿನ ಪುನರುತ್ಥಾನ ಹೊಂದಿದಂಥ ದಿನ, ಕ್ರಿಸ್ತನ ರಿಸರಕ್ಷನ್ ದಿನವನ್ನು ವಿಶ್ವಾಸದೊಂದಿಗೆ ನಿಮ್ಮ ಒಳಗಡೆಯಿಂದ ಸೆಲೆಬ್ರೇಟ್ ಮಾಡ್ರಿ. ಹಾಲೆಲೂಯಾ. ನಿಮ್ಮ ಕುಟುಂಬವಾಗಿ ನೀವು ಸೆಲೆಬ್ರೇಟ್ ಮಾಡ್ರಿ. ಕರ್ತನು, ಆತನು ಪುನರುತ್ಥಾನ ಹೊಂದಿದವನಾಗಿ ನಿಮ್ಮ ಮಧ್ಯದಲ್ಲಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದಾರೆ.